ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ 2025-26 ಅಂದರೆ SA2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ವಿಡಿಯೋನ ನೋಡಿ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಮೇನ್ ಈ ಕೆಳಗೆ ಕೊಟ್ಟಿರುವಂತಹ 4 ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಸೊ 4 ಆಪ್ಷನ್ಸ್ ಇರ್ತದೆ ಮಕ್ಕಳ. ಸೊ ಫಸ್ಟ್ ಕ್ವಶನ್, ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಅಂತ ಕೇಳಿದ್ದಾರೆ. ಸ್ವಾಭಾವಿಕ ಸಂಖ್ಯೆಗಳಂದರೆ ನ್ಯಾಚುರಲ್ ನಂಬರ್ಸ್ ಅಂತೀವಿ. ಸೊ ಇಲ್ಲಿ ನಮಗೆ WNQZ ಅಂತ ಇದೆ. ಸೊ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ n ಆಗಿರ್ತದೆ. ಹಾಗಾಗಿ ನೀವು n ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. ಸೆಕೆಂಡ್ ಕ್ವಶನ್, 3x = 2x + 18 ಈ ಸಮೀಕರಣದಲ್ಲಿ x ನ ಬೆಲೆಯನ್ನು ಕೇಳಿದ್ದಾರೆ. ಸೊ ಬಹಳ ಈಸಿ ಮಕ್ಕಳ. x ಟರ್ಮ್ಸ್ ಎಲ್ಲ ಈ ಕಡೆ ತೆಗೆದುಕೊಳ್ಳಿ. 3x + 2x ಇರೋದು ಈ ಕಡೆ ಬಂದರೆ -2x ಆಗುತ್ತೆ. ಸೊ ಅಲ್ಲಿಗೆ ಏನಾಗ್ತದೆ, ಅದು 18 ಆಗ್ತದೆ = ಸೊ 3x ಇಂದ 2x ಆದರೆ x = 18 ಆಗ್ತದೆ. ಸೊ ಅವ್ರು ಕೇಳಿರೋ ಪ್ರಶ್ನೆ ಏನು, x ನ ಬೆಲೆ ಏನು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಹಾಗೆ ನಮಗೆ x ನ ಬೆಲೆ ಏನಾಗಿರ್ತದೆ ಮಕ್ಕಳ, 18 ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, 2 + ಡ್ಯಾಶ್ = 0 ಈ ಖಾಲಿ ಜಾಗದಲ್ಲಿ ಇರಬೇಕಾದಂಥ ಸಂಖ್ಯೆ. ಸೊ 2+ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ 2 + -2 = 0. ಸೊ ಹಾಗಾಗಿ ನನಗೆ ಅಲ್ಲಿರಬೇಕಾಗಿರುವಂಥ ಸಂಖ್ಯೆ -2 ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, a⁴ m × a⁴ n = a⁴m + n. ಸೊ ನಮಗಿದು ಗೊತ್ತಿದೆ, ಯಾವಾಗ ಆಧಾರ ಸಂಖ್ಯೆಗಳು ಸಮನಾಗಿರ್ತವೆ ಘಾತಗಳನ್ನು ನಾವೇನು ಮಾಡ್ತೀವಿ, ಕೂಡಿಸ್ಬೇಕಾಗ್ತದೆ. ಸೊ ಹಾಗಾಗಿ ನಮಗೆ ಅದು ಆನ್ಸರ್ ಏನಾಗ್ತದೆ ಮಕ್ಕಳ, m + n ಆಗ್ತದೆ. ಸೊ ಹಾಗಾಗಿ mn ಅಂತ ಹೇಳಿ ಬರೆಯೋಂಗಿಲ್ಲ, a⁴m + n ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, 10x² / 5x = ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಬರ್ಕೊಳ್ಳಿ ಮಕ್ಕಳ, 10x² / 5x. ಸೊ 1x 1x ಕ್ಯಾನ್ಸಲ್, 5 1s 5 2s. ಸೊ ಹಾಗಾಗಿ ನಮಗೆ ಬಂದಿರುವಂಥ ಆನ್ಸರು 2x ಆಗ್ತದೆ. ಹಾಗಾಗಿ 2x ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ಸೆಕೆಂಡ್ ಮೇನ್ ಬಿಡಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, 2/5 × 1 = 2/5 ಇದು ಗುಣಾಕಾರದ ಯಾವ ನಿಯಮ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ನಿಮಗೆ ಗೊತ್ತಿದೆ. ಸೊ ಗುಣಾಕಾರದ ಯಾವ ನಿಯಮ ಅಂತ ಕೇಳಿರೋದ್ರಿಂದ ಸೊ ಇದು ವಿಲೋಮ ಇದನ್ನು ನಾವು ತೆಗೆದುಕೊಳ್ತೀವಿ ಮಕ್ಕಳ. ಸೊ ಹಾಗಾಗಿ ಗುಣಾಕಾರದ ಅನನ್ಯತಾ ಅಂಶವನ್ನು ಇದು 1 ಅಂತ ಹೇಳಿ ನಾವು ಕರೆಯಲಾಗ್ತದೆ. ಸೊ ನೆಕ್ಸ್ಟ್, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಈ ಹೇಳಿಕೆ ಸರಿ ಅಥವಾ ತಪ್ಪು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ವಜ್ರಾಕೃತಿ ಅಂದರೆ ಗೊತ್ತಿದೆ ನಮಗೆ, ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಸೊ ಹಾಗಾಗಿ ನಮಗೆ ಸರಿಯಾಗಿದೆ. ನೆಕ್ಸ್ಟ್ 25ರ ವರ್ಗ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕಿ ಯಾವುದು ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಈ ಒಂದು 25ರ ವರ್ಗ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕಿ ಯಾವುದು ಮಕ್ಕಳ, 5 ಆಗಿರ್ತದೆ. ಸೊ ಬಹಳ ಈಸಿಯಾಗಿ ಬರೀಬಹುದು. ನೆಕ್ಸ್ಟ್ 4ನೇ ಪ್ರಶ್ನೆ, 2x² × -3x ನ ಗುಣಲಬ್ಧ ಕೇಳಿದ್ದಾರೆ. ಇದು ಸಹ ಭಾಳ ಈಸಿ ಇದೆ ಮಕ್ಕಳ. ಸಂಖ್ಯೆಗಳನ್ನ ಗುಣಿಸ್ಕೊಳ್ಳಿ. 2 3 6, x ಘಾತ 2 ಇದೆ, x ಘಾತ 1 ಇದೆ, ಕೂಡಿಸಿದ್ರೆ x ಘಾತ 3 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಹಾಗಾಗಿ -6x ಘಾತ 3 ಸರಿಯಾದ ಉತ್ತರ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಆಯತ ಘನದ ಪೂರ್ಣ ಮೇಲ್ಮೈನ ವಿಸ್ತೀರ್ಣದ ಸೂತ್ರವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಯತ ಘನ ಅಂತ ಹೇಳಿ ತೆಗೆದುಕೊಂಡಾಗ ನಮ್ಗಲ್ಲಿ ಸೂತ್ರ ಗೊತ್ತಿದೆ ಮಕ್ಕಳ, ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಬ್ರೆಡ್ತು ಹೈಟ್ ಬರ್ತದೆ. ಸೊ LB + BH + HL. ಸೊ ಅದು ಕರೆಕ್ಟಾಗಿ ನೀವು ಬರೀರಿ. ನೆಕ್ಸ್ಟ್ 6ನೇದು 2p² - 4 ಇದರ ಅಪವರ್ತನಗಳು ಯಾವ್ಯಾವು. ನೆಕ್ಸ್ಟ್ ಥರ್ಡ್ ಮೇನ್ ಬಿಡಿಸಿರಿ. ಸೊ ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ. 1ನೇದು 2/3 ಮತ್ತು 3/2 ಇವುಗಳ ಸಂಕಲನದ ಪರಿವರ್ತನೆಯ ನಿಯಮವನ್ನು ಪರೀಕ್ಷಿಸಲಿಕ್ಕೆ ಕೇಳಿದ್ದಾರೆ.
ಸೊ ಸಂಕಲನದ ಪರಿವರ್ತನೆ ನಮಗೆ ಗೊತ್ತಿದೆ ಮಕ್ಕಳ, ಸಹವರ್ತನೆಯ ನಿಯಮ, ಪರಿವರ್ತನೆಯ ನಿಯಮ. ಸೊ ಪರಿವರ್ತನೆಯ ನಿಯಮ ಅಂತ ಹೇಳಿದರೆ a+b=b+a ಆಗಿರ್ತದೆ. ಸೊ ಹಾಗಾಗಿ ಆ ಒಂದು ಇದನ್ನು ಬರ್ಕೊಂಡು 2/3 ಪ್ಲಸ್ 3/2 = 3/2 + 2/3 ಆ ಫಾರ್ಮುಲಾಕ್ಕೆ ಹಾಕಿ ಮಾಡಿರಿ. ನೆಕ್ಸ್ಟ್ ಇದು ನಿಯಮಿತ ಬಹುಭುಜಾಕೃತಿ ಎಂದರೇನು, 6 ಬಾಹು ಇರುವ ಬಹುಭುಜದ ಹೆಸರೇನು ಅಂತ ಹೇಳಿದ್ರೆ, ಸೊ 6 ಬಾಹುಗಳನ್ನು ಹೊಂದಿರುವಂಥದ್ದು ಷಡ್ಭುಜಾಕೃತಿ ಆಗಿರ್ತದೆ. ಹಾಗಾಗಿ ಅದನ್ನು ಬರೀರಿ. ಬಹುಭುಜಾಕೃತಿ ಅಂತ ಹೇಳಿದರೆ ಬರೀಬೇಕು. ನೆಕ್ಸ್ಟ್ ಒಂದು ದಾಳ ಎಸೆದಾಗ ಸಮಸಂಖ್ಯೆಗಳ ಮತ್ತಿನ್ನೊಂದು ಅವಿಭಾಜ್ಯ ಸಂಖ್ಯೆಗಳ ಫಲಿತಾಂಶವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೀವು ಅದು ಒಂದು ದಾಳವನ್ನು ಎಸೆದಾಗ ಸಮಸಂಖ್ಯೆಗಳು ಎಷ್ಟು ಬರ್ತವೆ. ಸೊ ಒಂದು ದಾಳ ಅಂತ ಹೇಳಿದರೆ ಅದರಲ್ಲಿ 6 6 1 2 3 4 5. ಸೊ ಸಮಸಂಖ್ಯೆಗಳು ಎಷ್ಟು ಬರ್ತದೆ ಮಕ್ಕಳ, 2 and 4. ಸೊ ಹಾಗಾಗಿ ನೀವು ಬರೀಬೇಕು 2/6. ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ 1 ಮತ್ತು 3 5. ಸೊ ಇವು 3 ಅವಿಭಾಜ್ಯ ಸಂಖ್ಯೆಗಳಾಗಿರ್ತದೆ. ಹಾಗಾಗಿ ಅದನ್ನು ಬರಿಬೋದು. ಸೊ ಈಸಿ ಇದೆ. ನೆಕ್ಸ್ಟ್ 49ನ್ನು 7ರ ಬೆಸ ಸಂಖ್ಯೆಗಳ ಮೊತ್ತಗಳನ್ನಾಗಿ ವ್ಯಕ್ತಪಡಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಅದು ಸಹ ಈಸಿ. 7+7+ ಈ ರೀತಿ ಬರ್ಕೊಳ್ತಾ ಹೋಗಬೇಕು, ಈ ರೀತಿ ಬರಿತಾ ಹೋಗಬೇಕು. 7 7ಅನ್ನು 7 ಟೈಮ್ಸ್ ಬರೆದ್ರೆ ಸಾಕು ಮಕ್ಕಳ. ನೋಡಿ 14 21 28 32 42 49. ಸೊ ಈ ರೀತಿ ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. √400 ಈ ಒಂದು ಇದನ್ನು ಏನು ಮಾಡಬೇಕು ಮಕ್ಕಳ, ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸಿ ಕಂಡುಹಿಡಿಯಬೇಕಾಗ್ತದೆ. ಸೊ ಅದು ಸಹ ಈಸಿ ಇದೆ, ಅವಿಭಾಜ್ಯ ಅಪವರ್ತನ ಮಾಡ್ತೀರಾ. ನೆಕ್ಸ್ಟ್ ಒಂದು ವಸ್ತುವಿನ 450 ರು ಬೆಲೆ ಮೇಲೆ 5% GST ಹಾಕಿದರೆ ಬಿಲ್ನ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡಿದ್ದಾರೆ ಮಕ್ಕಳ, ಆ ಬಿಲ್ ಮೇಲೆ 5% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಬರೆಯೋಣ. ಸೊ 100ಕ್ಕೆ 5% ಆದರೆ 450ಕ್ಕೆ ಎಷ್ಟು ಹಾಕ್ತಾರೆ. ಸೊ ಈಸಿ, 0 0 ಕ್ಯಾನ್ಸಲ್ ಆಗ್ತದೆ. ಸೊ 5 2s 5 9s ರೈಟ್. ಸೊ ಈಗ ನಮಗೆ 45/2 ಆಗ್ತದೆ. ಸೊ 45 ಡಿವೈಡೆಡ್ ಬೈ 2. ಸೊ 2 1s 2 2s. ಸೊ 2 2s 4 ಎಸ್ 22.5. ಸೊ ಅವ್ರು ಕೇಳಿರೋದು ಹಾಕಿದರೆ ಬಿಲ್ನ ಮೊತ್ತ ಎಷ್ಟು. ಸೊ 450ಕ್ಕೆ ಏನು ಮಾಡಬೇಕು ಮಕ್ಕಳ, 22 450 ಪ್ಲಸ್ 22.5 ಕೂಡಿಸಿದ್ರೆ you'll get 472.5. This is the total bill. 472.5 is the right answer. ನೆಕ್ಸ್ಟ್ 6ನೇ ಪ್ರಶ್ನೆ, 5a, 3a² ಇಂಟು 7a4 ಇವುಗಳ ಗುಣಲಬ್ಧ ಕೇಳಿದ್ದಾರೆ ಮಕ್ಕಳ. ಸೊ ಗುಣಲಬ್ಧ ಅಂದರೆ ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಬರ್ಕೊಳ್ಳೋಣ. 5a ಇಂಟು 3a² ಇಂಟು a7 ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನೋಡಿ ವೇರಿಯಬಲ್ಸ್ನ ನೋಡೋಣ. ಇಲ್ಲಿ 4 6 7. ಸೊ 8 ಈಗ 7 3 21. ಓಕೆನಾ, 7 3 21. ಸೊ 21ಕ್ಕೆ ನೀವೇನು ಮಾಡಬೇಕು ಮಕ್ಕಳ, 5ಅನ್ನು ಗುಣಿಸ್ಬೇಕು. ಸೊ 5ಅನ್ನು ಗುಣಿಸಿದ್ರೆ ನಿಮಗೆ ಎಷ್ಟು ಬರ್ತದೆ, 105. ಹಾಗಾಗಿ 105a7 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಾ ಇದೆಯಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ, ಒಂದು ಘನದ ಅಂಚನ್ನು 2ರಷ್ಟು ಹೆಚ್ಚಿಸಿದರೆ ಅದರ ಗಾತ್ರ ಎಷ್ಟು ಪಟ್ಟು ಹೆಚ್ಚಾಗ್ತದೆ. ನೆಕ್ಸ್ಟ್ 2⁻⁻1 ಗುಣಿಸು 2⁻−1 ಭಾಗಿಸು 2⁻−2ರ ಬೆಲೆ ಎಷ್ಟು ಕೇಳಿದ್ದಾರೆ. 2⁻−1 ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 1/2 ಇಂಟು 1/4 ಹೋಲ್ ಡಿವೈಡೆಡ್ ಬೈ ಅವ್ರಿಗೆ ಏನು ಕೊಟ್ಟಿದ್ದಾರೆ, ಎಸ್ 2² ಅಂತೇಳಿ ನಾವು ಬರ್ಕೊತೀವಿ. ಹೌದಾ. ಸೊ ಇದನ್ನು ಹಾಗೆ ಬರ್ಕೊಳ್ಳೋಣ. ಸೊ ಇಲ್ಲಿಗೆ 8 ಆಗ್ತದೆ ಇಂಟು ಇದನ್ನು ರೆಸಿಪ್ರಕಲ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ನ್ಯೂಮರೇಟರ್ಗೆ ಹೋಗುತ್ತೆ. 1/8 ಇಂಟು 4/1 ಆಗ್ತದೆ. 2 1s 2 2s. ಸೊ ದ ಆನ್ಸರ್ ವಿಲ್ ಬಿ 1/2. ನೆಕ್ಸ್ಟ್ ಘಾತಾಂಕದ 2 ನಿಯಮಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಸೊ a⁻m ಹೋಲ್ ಟು ದಿ ಪವರ್ ಆಫ್ n = a⁻m ಇಂಟು n ಆ ಒಂದು ಇದನ್ನು ಬರೀರಿ. ಮತ್ತು ಇನ್ನೊಂದು ಸ್ಟಾರ್ಟಿಂಗ್ MCQನಲ್ಲೇ ಕೊಟ್ಟಿದ್ದಾರೆ, ಅದನ್ನು ಒಂದು a⁻m ಪ್ಲಸ್ n = a⁻m ಇಂಟು n ಆಗ್ತದೆ. ನೆಕ್ಸ್ಟ್ 4th ಮೇನ್ ಬಿಡಿಸಿ ಅಂತ ಇದೆ. ಇಲ್ಲಿ a ಬೆಲೆ ಕೊಟ್ಟಿದ್ದಾರೆ, b ಬೆಲೆ, c ಬೆಲೆಗಳನ್ನ ಕೊಟ್ಟಿದ್ದಾರೆ. ಸಂಕಲನದ ವಿತರಣಾ ನಿಯಮವನ್ನು ಪರೀಕ್ಷಿಸಲಿಕ್ಕೆ ಹೇಳಿದ್ದಾರೆ.
ನೆಕ್ಸ್ಟ್ ಕೊಟ್ಟಿರುವ ಸಮಾಂತರ ಚತುರ್ಭುಜದ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲಸ್ ಮತ್ತು ವೈಯನ್ನು ಕಂಡುಹಿಡಿ. ಬಹಳ ಈಸಿ ಇದೆ ಮಕ್ಕಳ. ಸೊ ಬರ್ಕೊಳ್ಳೋಣ. 20 = y + 2. ಓಕೆನಾ. ಸೊ ಅಲ್ಲಿಗೆ ನಮಗೆ ವೈ ಏನಾಗ್ತದೆ ಮಕ್ಕಳ 20 ಇದು 2 ಈ ಕಡೆ ತೆಗೆದುಕೊಂಡ್ರೆ ಸೊ 18 ಆಗ್ತದೆ. ಸೊ ಎಕ್ಸ್ ಪ್ಲೇಸಿಗೆ ವೈ ಪ್ಲೇಸಿಗೆ 18 ಸಬ್ಸ್ಟಿಟ್ಯೂಟ್ ಮಾಡಿ. ವೈ ಬೆಲೆ 18 ಆಯಿತು. ಓಕೆನಾ. ಸೊ ಈಗ ನಾವು ಮತ್ತೆ ವೈ ಬೆಲೆಗೆ 18 ತಗೊಂಡ್ರೆ 16 = x + y. ಸೊ ವೈ ಬೆಲೆ ಆಲ್ರೆಡಿ ಗೊತ್ತಾಗಿದೆ, ಹಾಗಾಗಿ ಎಕ್ಸ್ ಪ್ಲಸ್ 18 ಆಗ್ತದೆ. ಸೊ x = -2 ಆಗ್ತದೆ ಮಕ್ಕಳ. ಏಕೆಂದರೆ +18 ಈ ಕಡೆ ಹೋದರೆ ಮೈನಸ್ ಆಗ್ತದೆ, ಹಾಗಾಗಿ ಎಕ್ಸ್ ಬೆಲೆ -2 ಆಗ್ತದೆ. ಸೊ ಅರ್ಥ ಆಗಿದೆಯಲ್ಲ, ಬಹಳ ಈಸಿಯಾಗಿ ನೀವು ಕಂಡುಹಿಡಿಬೋದು. ಅದಕ್ಕೆ ಆಪ್ಷನ್ ಕೊಟ್ಟು ವಜ್ರಾಕೃತಿಯ ಚಿತ್ರ ಬರೆದು 2 ಗುಣಲಕ್ಷಣಗಳನ್ನ ಕೇಳಿದ್ದಾರೆ. ಸೊ ಯಾವುದಾದ್ರು 2 ಗುಣಲಕ್ಷಣಗಳನ್ನ ಬರೀರಿ. ನೆಕ್ಸ್ಟ್, ತಂಪು ಪಾನೀಯ ಕಾರ್ಖಾನೆಯಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬಿದರೆ 5 ಗಂಟೆಗಳಲ್ಲಿ ಎಷ್ಟು ಸೀಸೆಯನ್ನು ತುಂಬುತ್ತವೆ? ಸೊ ಇಲ್ಲಿ ನೀವು ಅನುಪಾತದ ಮೇಲೆ ಲೆಕ್ಕವನ್ನು ಹಾಕಿದ್ಕೊಂಡು ಮಾಡಿದ್ರೆ ಸೊ ಈ ಬಹಳ ಈಸಿಯಾಗಿ ನೀವು ಕಂಡುಹಿಡ್ಬೋದು. 6 ಅನುಪಾತ 840 ಅನುಪಾತ 5 ಅನುಪಾತ ಎಕ್ಸ್ ಅಂತ ತೆಗೆದುಕೊಳ್ಳಿ. ಸೊ ಇಲ್ಲಿಗೆ ಪ್ರಾಡಕ್ಟ್ ಆಫ್ ಮೀನ್ = ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್. ಸೊ ಇದನ್ನು ಹಾಕೊಂಡು ಮಾಡಿದ್ರೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ. ನೆಕ್ಸ್ಟ್, ಈ ದತ್ತಾಂಶಕ್ಕೆ ರೇಖಾನಕ್ಷೆಯನ್ನು ಬರೀಲಿಕ್ಕೆ. ಸೊ ಕಿರು ಪರೀಕ್ಷೆಗಳನ್ನ ಕೊಟ್ಟಿದ್ದಾರೆ, ಗಣಿತದಲ್ಲಿ ಪಡೆದ ಅಂಕಗಳನ್ನ ಕೊಟ್ಟಿದ್ದಾರೆ, ರೇಖಾನಕ್ಷೆಯನ್ನು ಹಾಕಬೇಕು. ನೆಕ್ಸ್ಟ್, ಇಲ್ಲಿ ನಮಗೆ ಆಯತಘನದ ಆಕೃತಿಯನ್ನು ಬರೆದು ಎಲ್ 10 ಸೆಂಟಿಮೀಟರ್, ಬಿ 5 ಸೆಂಟಿಮೀಟರ್, ಎಚ್ 3 ಸೆಂಟಿಮೀಟರ್ ಆದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಫಾರ್ಮುಲಕ್ಕೆ ಯೂಸ್ ಮಾಡಿ ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ 5th ಮೇನ್ಗೆ ಬಿಡಿಸಿರಿ ಅಂತ ಇದೆ. 8x + 4 = 3 × x + 1 x - 1. ಈ ಸಮೀಕರಣವನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಿದ್ದಾರೆ. ಈಸಿ ಇದೆ ಮಕ್ಕಳ. ಸಮೀಕರಣವನ್ನು ಬಿಡಿಸ್ಕೊಳ್ಳಿ. ಸೊ 3x - 3 ಆಗುತ್ತೆ. ಸೊ ಇದು ಬಹಳ ಈಸಿ ಇದೆ ನೋಡಿ, ನಾನು ಇಲ್ಲೇ ಮಾಡ್ತೀನಿ. 8x + 3x ಈ ಕಡೆ ಬಂದರೆ -3x + 4 + 3 = 0 ಆಗ್ತದೆ. ಸೊ ಇಲ್ಲಿಗೆ ಇದು 5x + 7 ಆಗ್ತದೆ = 0. ಸೊ 5x = 7 ಆಗ್ತದೆ, -7 ಆಗ್ತದೆ. ದೆನ್ x = -7/5 ಆಗ್ತದೆ. ಇದಿಷ್ಟೇ ನೋಡಿ ಮಕ್ಕಳ. ಸೊ ಈ ಸಮೀಕರಣ ನಿಮ್ಮ ಉತ್ತರವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಿಷ್ಟು ಹಿಂಗೆ ಬರ್ತದೆ. ಸೊ ನೆಕ್ಸ್ಟ್ ನೀವು ಮಾಡಿರೋದು ಸರಿನಾ ಇಲ್ವಾ ಅಂತ ಎಕ್ಸ್ ಪ್ಲೇಸಿಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಟ್ ಈಸ್ ಕರೆಕ್ಟ್ ಗೊತ್ತಾಗ್ತದೆ. ನೆಕ್ಸ್ಟ್ ನಮಗೆ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು 15,625 ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ದತ್ತಾಂಶಕ್ಕೆ ಪೈ ನಕ್ಷೆಯನ್ನು ಕೇಳಿದ್ದಾರೆ. ಸೊ ಅದು ಸಹ ಈಸಿ ಇದೆ. ಸೊ ಮಾಡ್ತೀರಾ. ಇದೊಂದು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಮಕ್ಕಳ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಇದಿಷ್ಟನ್ನು ನೀವು ಬರೆದು ಜಸ್ಟ್ ಒಂದು ಬಾರಿ ಕ್ವಶನ್ ಪೇಪರ್ ನೋಡೋದ್ರಿಂದ ಏನೂ ಅರ್ಥ ಆಗಲ್ಲ. ಸೊ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಫೈನಲ್ ಎಕ್ಸಾಮ್ಗೆ ಇದು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.